ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 3 ನ ವಿಡಿಯೋ ಡಿಸ್ಕಷನ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ಇವತ್ತಿನ ಡೇ 3ಯ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಇನ್ ವಾಟ್ ವೇಸ್ ಡಿಡ್ ದ ಲೀಡರ್ಶಿಪ್ ಆಫ್ ದಿವಾನ್ ಕಾಂಟ್ರಿಬ್ಯೂಟ್ ಟು ದ ಕಲ್ಚರಲ್ ಅಂಡ್ ಸೋಷಿಯಲ್ ರಿಫಾರ್ಮ್ಸ್ ಇನ್ ಮೈಸೂರು, ಪರ್ಟಿಕ್ಯುಲರ್ಲಿ ಇನ್ ಏರಿಯಾಸ್ ಲೈಕ್ ಎಜುಕೇಶನ್, ಲೈಕ್ ಪಬ್ಲಿಕ್ ವೆಲ್ಫೇರ್ ಅಂಡ್ ಅಪ್ಲಿಪ್ಮೆಂಟ್ ಆಫ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡೋದಾದ್ರೆ, ದಿವಾನರ ಆಳ್ವಿಕೆಯು ಮೈಸೂರಿನಲ್ಲಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ, ವಿಶೇಷವಾಗಿ ಶಿಕ್ಷಣ, ಸಾಮಾಜಿಕ ಕಲ್ಯಾಣ ಮತ್ತು ದುರ್ಬಲ ವರ್ಗಗಳ ಉನ್ನತಿಗೆ ಯಾವ ರೀತಿಯಲ್ಲಿ ಕೊಡುಗೆ ನೀಡಿತು ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯೂಶಲಿ ನಾವು ಪೇಪರ್ 1 ಅಂದ್ರೆ ಇಲ್ಲಿ GS ಪೇಪರ್ 1 ಅಂತ ಕರಿತೀವಿ. ಸೊ ಅದರಲ್ಲಿ ಯೂಶಲಿ ಘಟಕ 2 ಅನ್ನು ನೋಡ್ತಾ ಬಂದಾಗ ನಿಮ್ಗೆ ಯೂಶಲಿ ಅಲ್ಲಿ ಘಟಕ 3 ಅಥವಾ 4 ಬಂದಾಗ ನಿಮ್ಗೆ ಕದಂಬರ ಇರ್ತಾರೆ, 4th ಬಂದು ವಿಜಯನಗರ ಇರ್ತಾರೆ. ಘಟಕ 5 ಅಥವಾ ಯೂನಿಟ್ 5 ಬಂದಾಗ ಆಧುನಿಕ ಮೈಸೂರು ಅಂತ ಕರಿತೀವಿ. ಸೊ ಟೋಟಲಿ ನಿಮ್ಗೆ 6 ಲೈಕ್ ಯೂನಿಟ್ಸ್ ಇರುತ್ತೆ. ಅದ್ರಲ್ಲಿ 5ನೇ ಘಟಕ ಬಂದು ಆಧುನಿಕ ಮೈಸೂರು ಅಂತ ನಾವು ನೋಡ್ತಾ ಬರ್ತೀವಿ. ಆಧುನಿಕ ಮೈಸೂರಲ್ಲಿ ಮುಖ್ಯವಾಗಿ ಕೇಳುವಂಥದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಬಗ್ಗೆ, ಅಥವಾ ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕದಲ್ಲಾದಂತಹ ಸಶಸ್ತ್ರ ದಂಗೆಗಳ ಬಗ್ಗೆ ಕೇಳ್ತಾರೆ, ಅಥವಾ ಕಮಿಷನರ್ಗಳ ಆಳ್ವಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ಕಮಿಷನರ್ಗಳ ಆಳ್ವಿಕೆ ಕೂಡ ನಮಗೆ ತುಂಬಾನೇ ಒಂದಷ್ಟು ಸುಧಾರಣೆಗಳನ್ನ ಆಡಳಿತಾತ್ಮಕವಾಗಿ ಮತ್ತು ನಾವು ಸಾಮಾಜಿಕವಾಗಿ ಒಂದಷ್ಟು ಸುಧಾರಣೆಗಳನ್ನ ನೋಡ್ತಾ ಬರ್ತೀವಿ. ಸೊ ಆ ದೃಷ್ಟಿಯಿಂದಾಗಿ ಕಮಿಷನರ್ಗಳ ಆಳ್ವಿಕೆ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ಆಳ್ವಿಕೆ ಅದು ಹೇಗೆ ಸಾಮಾಜಿಕವಾಗಿ ಎಫೆಕ್ಟ್ ಆಯ್ತು ಅನ್ನೋದನ್ನ ನೋಡ್ತಾ ಬರ್ಬೋದು. ಅಥವಾ ದಿವಾನರ ಆಳ್ವಿಕೆ ಇನ್ನು ಮೈಸೂರಿನ ಪ್ರಗತಿಯಲ್ಲಿ ಯಾವ ಒಂದು ಕೊಡುಗೆಗಳು ಅನ್ನೋದು ಒಂದು ಹೆಡ್ಡಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ನಮಗೆ ಯೂನಿಟ್ 5 ನಲ್ಲಿ ಇರುವಂತದ್ದು. ಸೊ ಆಧುನಿಕ ಮೈಸೂರು ನಮಗೆ ಪರ್ಮನೆಂಟ್ ಆಗಿ ಒಂದು ಪ್ರಶ್ನೆಯನ್ನ ಬರಿತೀವಿ, ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಸೊ ಅದರಿಂದಾಗಿ ಈ ಅಂಶಗಳ ಮೇಲೆ ನೀವು ಯಾವಾಗಲೂ ನಾವು ಓದ್ಕೊಂಡಿರ್ಬೇಕಾಗತ್ತೆ ಅಂಡ್ ನೋಟ್ಸ್ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದಾಗಿ ನಾವೇ ಇವತ್ತಿನ ಪ್ರಶ್ನೆಯನ್ನ ಮೈಸೂರು ಲೈಕ್ ದಿವಾನರ ಬಗ್ಗೆ, ಅಂದ್ರೆ ಮೈಸೂರು ಲೈಕ್ ಕಮಿಷನರ್ಗಳ ಆಳ್ವಿಕೆ ಬರುತ್ತೆ, ಅವರಾದ್ಮೇಲೆ ನಮಗೆ ತಿರ್ಗಾ ಮೈಸೂರಿನ ಒಂದು ಆಡಳಿತವನ್ನ ಒಡೆಯರ್ ಸಂಸ್ಥಾನಕ್ಕೆ ನೀಡಲಾಗುತ್ತೆ ಅಥವಾ ಲೈಕ್ ಒಡೆಯರ ಸಾಮ್ರಾಜ್ಯಕ್ಕೆ ನೀಡಲಾಗುತ್ತೆ. ಈ ಒಡೆಯರ್ಗಳ ಜೊತೆಗೆ ದಿವಾನರನ್ನ ಅವರು ಆಳ್ವಿಕೆಯನ್ನು ಲೈಕ್ ನೇಮಕಾತಿಯನ್ನು ಮಾಡ್ಕೋತಾ ಬರ್ತಾರೆ. ಅಂದ್ರೆ ಯೂಶಲಿ ಈ ದಿವಾನರುಗಳು ನಮಗೆ ಇಂದಿನ ಒಂದು ಪ್ರೈಮ್ ಮಿನಿಸ್ಟರ್ಗಳ ತರ ವರ್ಕ್ ಮಾಡ್ತಾ ಬರ್ತಾರೆ. ಸೊ ಅವ್ರು ಏನು ರಾಜರು ಇರ್ತಾರೆ ಅವ್ರು ನಮಗೆ ಪ್ರೆಸಿಡೆಂಟ್ ತರ ಅವರು ಸಿಗ್ನೇಚರ್ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಬರ್ತಾರೆ. ಬಟ್ ಒಂದು ರಾಜ್ಯದ ಉಸ್ತುವಾರಿಯನ್ನ ಆಡಳಿತಾತ್ಮಕವಾಗಿ ಮತ್ತು ರಾಜಕೀಯವಾಗಿ ನೋಡ್ಕೋತಾ ಇದ್ದಂತವರು ಈ ದಿವಾನರುಗಳಾಗಿರ್ತಾರೆ. ಸೊ ಈ ದಿವಾನರು ತಮ್ಮ ತುಂಬಾನೇ ಸುಧಾರಣೆಗಳನ್ನ, ತುಂಬಾನೇ ಸಾಧನೆಗಳನ್ನ ಒಂದು ರಾಜ್ಯವನ್ನ, ಈ ಮೈಸೂರು ರಾಜ್ಯವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ರೂಪಿಸುವಲ್ಲಿ ದಿವಾನರ ಕೊಡುಗೆ ಅತ್ಯಮೂಲ್ಯವಾದದ್ದು. ಸೊ ಆ ದೃಷ್ಟಿಯಿಂದಾಗಿ ನಮ್ಗೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಫಸ್ಟ್ ದಿವಾನರ ಬಗ್ಗೆ ಒಂದು ಬರೆಯುವಂಥದ್ದು ಅಥವಾ ದಿವಾನರ ಆಳ್ವಿಕೆಯ ಬಗ್ಗೆ ಬರೆಯುವಂಥದ್ದು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನೀವು ಅದನ್ನು ಬರೀತೀರಾ. ಸೊ ಬಾಡಿ ಪಾರ್ಟ್ ಬಂದಾಗ ಹೇಗೆ ವಿಶೇಷವಾಗಿ ಶಿಕ್ಷಣ ಮತ್ತು ಸಾರ್ವಜನಿಕ ಕಲ್ಯಾಣ ಮತ್ತು ದುರ್ಬಲ ಸಮುದಾಯಗಳ ಉನ್ನತಿಗೆ ಹೇಗೆ ಇವರ ಕೊಡುಗೆ ನಮಗೆ ಮಹತ್ವದ ಒಂದು ಅಂಶವಾಗಿದೆ ಅನ್ನೋ ರೀತಿಯಲ್ಲಿ ಬರೀತಾ ಬರ್ತೀರಾ. ದೆನ್ ಕನ್ಕ್ಲೂಷನ್ ಅಲ್ಲಿ ಹೇಗೆ ಅದು ಪಾಸಿಟಿವ್ ಆಗಿ ಟರ್ನ್ ಔಟ್ ಆಗಿದೆ ಅಥವಾ ಲೆಗಸಿ ಹೆಂಗಿದೆ ಅನ್ನೋ ರೀತಿಯಲ್ಲಿ ನೀವು ಆನ್ಸರ್ ನ ಅಪ್ರೋಚ್ ಮಾಡ್ತಾ ಬರ್ತೀರಾ. ನೋಡೋದಾದ್ರೆ ಯೂಶಲಿ 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಹೇಗೆ ಅವರು ನಾಗರಿಕ ಕಲ್ಯಾಣವನ್ನು ಸುಧಾರಿಸುವ ಒಂದು ಗುರಿಯನ್ನು ಹೊಂದಿರುವಂತಹ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು. ಸೊ ಈ ಒಂದು ದಿವಾನರ ಪ್ರಗತಿಪರ ನೀತಿಗಳು ಮೈಸೂರು ವಸಾಹತುಶಾಹಿ ಭಾರತದಲ್ಲಿ ಸಾಮಾಜಿಕ ಅಭಿವೃದ್ಧಿಯ ಒಂದು ಮಾದರಿ ರಾಜ್ಯವನ್ನಾಗಿ ಪರಿವರ್ತಿಸಲು ಸಹಾಯವನ್ನ ಮಾಡಿತು. ಸೊ ಈ ಮೈಸೂರಿನ ದಿವಾನರು ದಕ್ಷ ಆಡಳಿತಗಾರರು, ರಾಜಕಾರಣಿಗಳು ಮತ್ತು ದಾರ್ಶನಿಕ ಗುಣಗಳ ಒಂದು ವಿಶಿಷ್ಟವಾದಂತಹ ಮಿಶ್ರಣವಾಗಿದ್ದು, ನಾಗರಿಕ ಕಲ್ಯಾಣವನ್ನು ಉತ್ತೇಜಿಸಲು, ರಾಜ್ಯದ ಮೂಲ ಸೌಕರ್ಯಗಳನ್ನು ಆಧುನೀಕರಿಸಲು ಮತ್ತು ಅದರ ರಾಜ್ಯದ ಆರ್ಥಿಕತೆಯನ್ನ ಬಲಪಡಿಸಲು ಅವಿರತವಾಗಿ ಶ್ರಮಿಸಿದರು. ಈ ರೀತಿಯಾಗಿ ನೀವು ಬರೀತಾ ಬಂದು ಮೈಸೂರಿನ ಮೊದಲ ದಿವಾನರಾದ ಪೂರ್ಣಯ್ಯರಿಂದ ಹಿಡಿದು ಕೊನೆಯ ದಿವಾನರಾದ ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯವರೆಗೆ ಆಳ್ವಿಕೆ ನಡೆಸಿದ ದಿವಾನರು ಮೈಸೂರು ಸಾಮ್ರಾಜ್ಯದ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದ್ದಾರೆ. ನೀವು ಲೈಕ್ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಕೊಡ್ತಾ ಬರ್ತೀರಾ. ಇನ್ ಬಾಡಿ ಪಾರ್ಟ್ ಬಂದಾಗ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ, ವಿಶೇಷವಾಗಿ ಶಿಕ್ಷಣ, ಸಾರ್ವಜನಿಕ ಶಿಕ್ಷಣ, ಕಲ್ಯಾಣ ಮತ್ತು ದುರ್ಬಲ ಸಮುದಾಯಗಳ ಉನ್ನತಿಗೆ ಕೊಡುಗೆಗಳು ಅನ್ನೋದನ್ನ ನೀವು ಯೂಶಲಿ ಒಂದು ಹೆಡ್ಡಿಂಗ್ ಅನ್ನ ಹಾಕೋಬೇಕಾಗುತ್ತೆ. ಸೊ ಈ ಹೆಡ್ಡಿಂಗ್ ಅನ್ನ ಹಾಕೊಂಡು ನೀವು ಆನ್ಸರ್ ಅನ್ನ ಬರಿತಾ ಬರ್ತೀರಾ. ಅದ್ರಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರದ ಸುಧಾರಣೆಗಳು ಮತ್ತು ಶಿಕ್ಷಣದ ಒಂದು ವಿಸ್ತರಣೆಯನ್ನ ನೀವು ಅವ್ರ ಕಾಲದಲ್ಲಿ ತುಂಬಾನೇ ಮಾಡುವಂಥದ್ದು. ಅಂದ್ರೆ ಶಾಲೆಗಳಾಗಿರ್ಬೋದು ಅಥವಾ ಕಾಲೇಜುಗಳ ಒಂದು ಸ್ಥಾಪನೆ, ಅದಕ್ಕೆ ಉದಾಹರಣೆಗಳನ್ನ ನೀವು ಅಲ್ಲಿ ಕೋಟ್ ಮಾಡ್ತಾ ಬರಿತಾ ಬರ್ಬೋದು. ಯಾವ ದಿವಾನರ ಕಾಲದಲ್ಲಿ ಯಾವ ಒಂದು ಸಂಸ್ಥೆಗಳು ಅಸ್ತಿತ್ವವನ್ನ ಕಾಣ್ತಾ ಬಂದ್ವು ಅಥವಾ ಯಾವಾಗ ಸ್ಥಾಪನೆ ಮಾಡ್ತಾ ಬಂದ್ರು ಅನ್ನೋದನ್ನ ಬರಿತಾ ಬರ್ತೀರಾ. ಉದಾಹರಣೆಗೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳ
ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನವನ್ನ ಶ್ರೀ ಶಿವರಾಮ್ ಕಾರಂತ್ ಅನ್ನುವಂತಹ ಲೈಕ್ ಏನು ನಮ್ಮ ದಿವಾನರ ಮೂಲಕ ಯೂಶಲಿ ನಮಗೆ ಶಿಕ್ಷಣಕ್ಕೆ ಒಂದು ಉತ್ತೇಜನ ಕೊಡುವಂಥದ್ದು. ಅಥವಾ ಮೈಸೂರು ಇಂಜಿನಿಯರಿಂಗ್ ಕಾಲೇಜುಗಳನ್ನ ಸ್ಥಾಪನೆ 1917ರಲ್ಲಿ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಕರೀತಾ ಬರ್ತೀರಾ. ಅಂಡ್ ಸಾರ್ವಜನಿಕ ಕಲ್ಯಾಣ ಉಪಕ್ರಮಗಳನ್ನು ಕೂಡ ಅವರು ಲೈಕ್ ಅಂದ್ರೆ ಯೋಜನೆಗಳನ್ನ ಹಮ್ಮಿಕೊಳ್ತಾ ಬರ್ತಾರೆ. ಅಂದ್ರೆ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಒತ್ತು ಕೊಡುವಂಥದ್ದು. ಅದ್ರಲ್ಲೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯರ ಅವಧಿಯಲ್ಲಿ ಮೈಸೂರಿನಲ್ಲಿ ಅಥವಾ ಶಿವಮೊಗ್ಗ ಅಥವಾ ಬೆಂಗಳೂರು ಬಿಲ್ಡಿಂಗ್ಗಳಲ್ಲಿ ಯಥೇಚ್ಛವಾಗಿ ಆಸ್ಪತ್ರೆಗಳನ್ನ, ಔಷಧಾಲಯಗಳನ್ನ ಮತ್ತು ನೈರ್ಮಲ್ಯ ಅಂದ್ರೆ ಸ್ಯಾನಿಟೈಸೇಷನ್ ಕಾರ್ಯಕ್ರಮಗಳಂತಹ ಹಲವಾರು ಒಂದು ಸಾರ್ವಜನಿಕ ಆರೋಗ್ಯ ಉಪಕ್ರಮಗಳನ್ನ ಅವರು ಹಮ್ಮಿಕೊಳ್ಳಲಾಗುತ್ತೆ. ಆ ಜೊತೆಗೆ ನೀರು ಸರಬರಾಜು ಮತ್ತು ನೀರಾವರಿ ವ್ಯವಸ್ಥೆ ಅಂದ್ರೆ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು 1916ರಲ್ಲಿ ಬಿಲ್ಡ್ ಮಾಡಲಾಗುತ್ತೆ. ಇದ್ರ ಜೊತೆಗೆ ಇತರ ನೀರಾವರಿ ಯೋಜನೆಗಳು ದೊಡ್ಡ ಪ್ರಮಾಣದ ಪ್ರದೇಶಗಳಿಗೆ ನೀರನ್ನ ಒದಗಿಸಿದೆ. ಅದು ಕೃಷಿಗಾಗಿರ್ಬೋದು, ಇತರೆ ಕುಡಿಯುವ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು. ಈ ರೀತಿಯಾಗಿ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಿ ಜನರನ್ನು ಒಂದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರನ್ನು ಸದೃಢಗೊಳಿಸುವಂತಹ ಒಂದು ಇದನ್ನ ಮಾಡುವಂಥದ್ದು. ಸಾಮಾಜಿಕ ಕಾರ್ಯಗಳು ಮತ್ತು ಮೂಲ ಸೌಕರ್ಯಗಳನ್ನ ಹೆಚ್ಚಳ ಮಾಡುವಂಥದ್ದು. ಅಂದ್ರೆ ರಸ್ತೆಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು, ರೈಲ್ವೆಗಳ ಒಂದು ನಿರ್ಮಾಣವಾಗಿರ್ಬೋದು, ವಿದ್ಯುತ್ತನ್ನು ನಾವು ಯೂಶಲಿ ಫಸ್ಟ್ ಬೆಂಗಳೂರಿಗೆ ತಂದಿದ್ದು, ಆನಂತರ ಇಡೀ ರಾಜ್ಯಾದ್ಯಂತ ಅದನ್ನು ಹಬ್ಬಿಸುವಂಥದ್ದಾಗಿರ್ಬೋದು, ಶಾಲಾಗಳು, ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು, ಈ ರೀತಿಯಾಗಿ ಮೂಲ ಸೌಕರ್ಯಗಳನ್ನ ಒಂದು ಸುಧಾರಣೆಯನ್ನ ಅಥವಾ ಸ್ಥಾಪನೆಯನ್ನ ನಾವು ನೋಡ್ತಾ ಬರ್ತೀವಿ. ಸೊ ಅಂಡ್ ಯೂಶಲಿ ದುರ್ಬಲ ಸಮುದಾಯಗಳಿಗೆ ಯಾವ ಒಂದು ಉನ್ನತಿಗೆ ಇದು ಮಾಡಿದ್ರು ಅಂತಂದ್ರೆ ಸಾಮಾಜಿಕ ಸಮಾನತೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದು. ಅಂದ್ರೆ ಯೂಶಲಿ ನೀವೆಲ್ಲ ಕೊಂಡು ಬಂದಾಗ ನಿಮಗೆ 1916 or 18 ಸಮಥಿಂಗ್ ಬಂದಾಗ ನಿಮ್ಗೆ ಯೂಶಲಿ ಮಿಲ್ಲರ್ ಕಮಿಟಿ ಅಥವಾ ಮಿಲ್ಲರ್ ಸಮಿತಿ ನಾವೇನ್ ಕರಿತೀವಿ, ಅಥವಾ ಒಂದು ಏನು ಮೀಸಲಾತಿ ಒಂದು ಕೊಡುವ ಒಂದು ಇದಾಗಿರಾಗಿರ್ಬೋದು, ಅದರಿಂದಾಗಿ ಲೈಕ್ ವಿಶ್ವೇಶ್ವರ ರಾಜೀನಾಮೆಯನ್ನು ಕೊಡುವಂಥದ್ದು. ಆ ನಂತರದಲ್ಲಿ ಕಾಂತಿ ಅರಸು ಅವರು ಯೂಶಲಿ ಮೊದಲ ಏನು ಬ್ರಾಹ್ಮಣೇತರ ದಿವಾನರಾಗಿ ಆಯ್ಕೆಯಾಗುವಂಥದ್ದು. ಆ ನಂತರದಲ್ಲಿ ಅವರ ಕಾಲದಲ್ಲಿ ಯೂಶಲಿ ನಮಗೆಲ್ಲನೂ ರಿಸರ್ವೇಶನ್ ಅಂದ್ರೆ ಬ್ರಾಹ್ಮಣರೇತರ ಯಾರ್ಯಾರು ಇರ್ತಾರೆ ಅವರಿಗೆ ಉದ್ಯೋಗದಲ್ಲಿ ಮತ್ತು ಎಜುಕೇಶನ್ ಪರ್ಪಸ್ ನಲ್ಲಿ ಒಂದು ಮೀಸಲಾತಿಯನ್ನು ಕೊಡುವಂತಹ ವ್ಯವಸ್ಥೆಗಳಾಗಿರ್ಬೋದು. ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ವಿಶೇಷವಾಗಿ ಬೆಂಬಲನ ನೀಡೋದು, ಆ ಒಂದು ವರ್ಗಕ್ಕೆ ಸೇರಿದಂತಹ ಮಕ್ಕಳಿಗಾಗಿ ಶಾಲೆಗಳ ಸ್ಥಾಪನೆ ಆಗಿರ್ಬೋದು, ಅಥವಾ ದುರ್ಬಲ ಸಮುದಾಯಗಳಿಗೆ ವಿದ್ಯಾರ್ಥಿ ವೇತನಗಳನ್ನ ನೀಡುವಂಥದ್ದಾಗಿರ್ಬೋದು. ಅಂಡ್ ಹಿಂದೂ ಸುಧಾರಣಾ ಚಳುವಳಿಗಳನ್ನ ಪ್ರೋತ್ಸಾಹ ನೀಡುವಂಥದ್ದು. ಫಾರ್ ಎಕ್ಸಾಂಪಲ್ ಅಂದ್ರೆ ಸಾಮಾಜಿಕ ಸಮಾನತೆ ಮತ್ತು ಅಸ್ಪೃಶ್ಯತಾ ನಿವಾರಣೆಯನ್ನ ಪ್ರತಿಪಾದಿಸಿದಂತಹ ಆರ್ಯ ಸಮಾಜವಾಗಿರ್ಬೋದು, ಬ್ರಹ್ಮ ಸಮಾಜ ಆಗಿರ್ಬೋದು, ಅಥವಾ ನಮ್ಗೆ ಲೈಕ್ ಇವರು ಏನು ರಾಮಕೃಷ್ಣ ಮಿಷನ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಇಂದಿಗೂ ಕೂಡ ಮೈಸೂರಿನಲ್ಲಿ ನೋಡ್ತಾ ಬರ್ತೀವಿ. ಸೊ ಇವೆಲ್ಲಕ್ಕೂ ಕೂಡ ದಿವಾನರ ಒಂದು ಪ್ರೋತ್ಸಾಹವನ್ನ ನಾವು ಕಾಣುವಂಥದ್ದನ್ನ ನಾವು ಕಾಣುವಂಥದ್ದು. ಕಲೆ ಮತ್ತು ಸಂಸ್ಕೃತಿ ಮತ್ತು ಪರಂಪರೆಗೆ ಒಂದು ಪ್ರೋತ್ಸಾಹ ಮತ್ತು ಪ್ರಮೋಷನ್ ಅಥವಾ ಪ್ರಚಾರವನ್ನ ನೀಡುವಂಥದ್ದಾಗಿರ್ಬೋದು. ಅಂದ್ರೆ ಸಾಂಸ್ಕೃತಿಕವಾಗಿ ಪುನರುಜ್ಜೀವನ ಮತ್ತು ಸಂರಕ್ಷಣೆಯನ್ನು ಮಾಡುವಂಥದ್ದು, ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಬೆಂಬಲವನ್ನು ಕೊಡುವಂಥದ್ದು. ದಿವಾನರು ಯೂಶಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಒಂದು ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡ್ತಾ ಬರ್ತಾರೆ. ಅಂದ್ರೆ ಯೂಶಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡ ಸಾಹಿತ್ಯ ಒಂದು ಪರಿಷತ್ತಿನ ಸ್ಥಾಪನೆ ಆಗಿರ್ಬೋದು. ಸರ್ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ನಮಗೆ ಸ್ಥಾಪನೆ ಮಾಡಲ್ಪಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು. ಆ ನಂತರದಲ್ಲಿ ವರ್ಷ ಅದನ್ನ ಅಧಿವೇಶನ ಮಾಡೋದಕ್ಕೆ, ಸಮ್ಮೇಳನವನ್ನ ನಡೆಸೋದಕ್ಕೆ ನೋಡ್ಕೊಂಡಂತಹ ಸ್ಥಿತಿಗಳಾಗಿರ್ಬೋದು. ಈ ರೀತಿಯಾಗಿ ದಿವಾನರು ಇಂದಿಗೂ ಕೂಡ ಮೈಸೂರನ್ನು ನಾವು ಹೇಗೆ ಕಲ್ಚರಲ್ ಸಿಟಿ ಅಂತ ಕರಿತೀವಿ, ಅಂದ್ರೆ ಸಾಂಸ್ಕೃತಿಕ ನಗರಿ ಅಂತ ಕರೆಯೋದಿಕ್ಕೆ ದಿವಾನರ ಕೊಡುಗೆಗಳು. ಯಾಕಂದ್ರೆ ಕಲೆಗಾಗಿರ್ಬೋದು, ಅಂದ್ರೆ ಕಲೆಗಳಲ್ಲಿ ಬಂದಾಗ ಚಿತ್ರಕಲೆ ಆಗಿರ್ಬೋದು, ಸಂಗೀತಕ್ಕಾಗಿರ್ಬೋದು, ನೃತ್ಯಕ್ಕಾಗಿರ್ಬೋದು, ಕುಸ್ತಿಗಾಗಿರ್ಬೋದು, ಪ್ರತಿಯೊಂದು ವಲಯದಲ್ಲೂ ಕಲೆಯಲ್ಲಿದ್ದಂತಹ ಯಾವೆಲ್ಲ ಒಂದು ವಲಯವಾರು ಅಥವಾ ಕ್ಷೇತ್ರವಾರು ನಮಗೆ ಕಲೆಯನ್ನ ಕಾಣ್ತೀವಿ, ಆ ಎಲ್ಲಾ ಕಲೆಗಳು ಕೂಡ ಒಂದು ಪ್ರೋತ್ಸಾಹವನ್ನ, ಅದು ಆಸ್ಥಾನದ ಪ್ರೋತ್ಸಾಹ ಆಗಿರ್ಬೋದು, ಅಥವಾ ಧನ ಸಹಾಯಗಳಾಗಿರ್ಬೋದು, ಅಥವಾ ಅವರ ಕಲಿಕೆಗೆ ಅಥವಾ ವಿದ್ಯಾರ್ಥಿ ವೇತನಕ್ಕಾಗಿರ್ಬೋದು, ಈ ರೀತಿಯಾದಂತಹ ಅನೇಕ ರೀತಿಯ ಒಂದು ಪ್ರೋತ್ಸಾಹವನ್ನ ನೀಡಿ ಅದನ್ನ ಪ್ರಚಾರ ಮಾಡುವಂತಹ, ಅದನ್ನ ಉಳಿಸ್ಕೊಳ್ಳುವಂತಹ ಒಂದು ಇದನ್ನ ನಾವು ಕಾಣ್ತಾ ಬರ್ತೀವಿ. ಕೊನೆಯಾಗಿ ಉಪಸಂಹಾರವನ್ನ ಅಥವಾ ಕನ್ಕ್ಲೂಷನ್ ಅನ್ನ, ಮೈಸೂರು ದಿವಾನರ ನಾಯಕತ್ವವು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಗಮನಾರ್ಹವಾಗಿ ಕೊಡುಗೆಯನ್ನು ನೀಡಿತು. ಶಿಕ್ಷಣ, ಸಾರ್ವಜನಿಕ ಕಲ್ಯಾಣ ಮತ್ತು ಸಾಮಾಜಿಕ ಸಮಾನತೆಗೆ ತಮ್ಮ ಒತ್ತು ನೀಡುವ ಮೂಲಕ ದಿವಾನರು ಮೈಸೂರಿನಲ್ಲಿ ಹೆಚ್ಚು ಅಂತರ್ಗತ ಮತ್ತು ಪ್ರಗತಿಶೀಲ ಸಮಾಜವನ್ನ ರಚಿಸಿದರು. ಅವರ ಸುಧಾರಣೆಗಳು ಸಾಮಾನ್ಯ ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸಿತು ಮತ್ತು ಹೆಚ್ಚು ಸಮಾನತೆಯ ಸಮಾಜಕ್ಕೆ ಅಡಿಪಾಯವನ್ನು ಹಾಕಿತು. ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಾಮಾಜಿಕ ನ್ಯಾಯ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನದಲ್ಲಿ ಅವರ ನೀತಿಗಳು ಮೈಸೂರು ವಸಾಹತುಶಾಹಿ ಭಾರತದಲ್ಲಿ ಹೆಚ್ಚು ಸಾಮಾಜಿಕವಾಗಿ ಮುಂದುವರಿದ ರಾಜ್ಯಗಳಲ್ಲಿ ಒಂದಾಗಿ ಮಾಡಿತು. ಈ ರೀತಿಯಾದಂತಹ ಒಂದು ಕನ್ಕ್ಲೂಷನ್ ಕೊಡ್ತಾ ಬರ್ಬೋದು. ಇನ್ನು ಇಂಟ್ರಡಕ್ಷನ್ ಪಾರ್ಟ್ ಬಂದಾಗ, ಇಂಗ್ಲಿಷ್ ವರ್ಷನ್ ಅಲ್ಲಿ ಯಾರೆಲ್ಲ ಬರೀತಾ ಇರ್ತಾರೋ ಅವರಿಗೆ ಇಂಗ್ಲಿಷ್ ವರ್ಷನ್ ಸೇಮ್ ಕನ್ನಡದಲ್ಲಿ ಏನ್ ಡಿಸ್ಕಷನ್ ಮಾಡಿದೋ ಅದನ್ನೇ ನಾವು ಇಂಗ್ಲಿಷ್ ಇಂಟ್ರೊಡಕ್ಷನ್ ಆಗಿರ್ಬೋದು ಅಥವಾ ಬಾಡಿ ಪಾರ್ಟ್ ಆಗಿರ್ಬೋದು, ಹೇಗೆ ಸೋಷಿಯಲ್ ರಿಫಾರ್ಮ್ಸ್ ಇನ್ ಮೈಸೂರು, ಪಬ್ಲಿಕ್ ವೆಲ್ಫೇರ್ ಇನಿಷಿಯೇಟಿವ್ಸ್ ಆಗಿರ್ಬೋದು,
social reforms and upliftment of marginalized community, promotion of arts and culture and heritage and conclusion parts. ಈ ರೀತಿಯಾಗಿ ನೀವು ಒಂದು ಪ್ರಶ್ನೆಗೆ ಅಪ್ರೋಚ್ ಮಾಡ್ತಾ ಬಂದಾಗ ಅದು ಹೆಚ್ಚು ಒಂದು ಸೂಕ್ತವಾದಂತಹ ಉತ್ತರ ಆಗಿರುತ್ತೆ ಅಂತ ಭಾವಿಸ್ತಾ ಸೊ ಏನ್ ಮಾಡ್ತಾ ಇದ್ದೀನಿ, ಡೇ 4 ಬಂದಾಗ ನಿಮಗೆ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅನ್ನುವಂತಹ ಒಂದು ಏನು ಹೆಡ್ಡಿಂಗ್ ಇದೆ ಯೂಶಲಿ ನಿಮ್ಗೆ ಅದರಲ್ಲಿ ನಿಮ್ಗೆ ಯೂಶಲಿ 1 to ನಿಮಗೆ ವಿಭಾಗ 2 ಅಂತಾನೆ ಕರಿತೀವಿ, ಅದು ಚಾಪ್ಟರ್ 2 ಅಂತಾನೆ ಏನಿರುತ್ತೆ. ಸೊ ಅಲ್ಲಿ ನಿಮಗೆ ಯೂನಿಟ್ 1 and 2, 3 ಯೂಶಲಿ ಅದನ್ನ ನಿಮಗೆ ಕೇಳಲಾಗುತ್ತೆ. ಸೊ ನೆಕ್ಸ್ಟ್ ಡೇಗೆ ಸೊ ಅದ್ರ ಕಡೆಗೆ ನೀವು ಹೆಚ್ಚು ಒಂದು ರಿವಿಷನ್ ಮಾಡಿದ್ರೆ ಒಳ್ಳೇದಾಗಿರುತ್ತೆ. ಸೊ ಥ್ಯಾಂಕ್ ಯು.